ಇವತ್ತು ನಾವು 8ನೇ ತರಗತಿಯ ತಿಳಿ ಕನ್ನಡ ಭಾಗ 1ರ ಪಾಠ 1 ಬುದ್ಧನ ಸಲಹೆಗಳು. ಈ ಒಂದು ಪಾಠವನ್ನು ಬರೆದವರು ನಿರುಪಮ ಅವರು. ಈ ಒಂದು ಬುದ್ಧನ ಸಲಹೆಗಳ ಒಂದು ಪಾಠದ ಪದಗಳ ಅರ್ಥದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಪದಗಳ ಅರ್ಥ: ಅಮೂಲ್ಯ ಅಂತಂದರೆ ಬೆಲೆ ಕಟ್ಟಲಾಗದ್ದನ್ನು ನಾವು ಅಮೂಲ್ಯ ಅಂತ ಕರಿತೀವಿ. ಈಶೆ ಅಸೂಯೆ ಪಡುವುದು, ಹೊಟ್ಟೆ ಕಿಚ್ಚು ಪಡುವುದನ್ನು ನಾವು ಅಂತ ಕರಿತೀವಿ. ಕವಲು ಭಿನ್ನತೆ, 2 ಭಾಗ. ತೆಪ್ಪಗಾಗು ಸುಮ್ಮನಾಗು, ಸುಮ್ಮನೆ ಇರುವುದು, ಏನು ತಿಳಿಯಲಾಗದೇ ಇರುವಂಥ ತಟಸ್ಥವಾಗಿರೋದಕ್ಕೆ ನಾವು ತೆಪ್ಪಗಾಗು ಅಂತ ಕರಿತೀವಿ. ದ್ವೇಷ ಅಂತಂದರೆ ಅಗೆತನ, ವೈರತ್ವ. 2 ನೋಡಿದ ತಕ್ಷಣ ಅವ್ರನ್ನ ಅಗೆತನ, ವೈರತ್ವ ಅಂತ ಕರಿತೀವಿ. ವರ ಅನುಗ್ರಹ, ಶ್ರೇಷ್ಠ. ಸಲಹೆ ಅಂತಂದರೆ ಬುದ್ಧಿವಾದ, ಮಾರ್ಗದರ್ಶನ ನೀಡುವವರನ್ನು ನಾವು ಅಂತೀವಿ ಸಲಹೆ ಅಂತ ಕರಿತೀವಿ, ಮಾರ್ಗದರ್ಶನ ಅಂತ ಕರಿತೀವಿ. ಸ್ವಾರ್ಥ ಸ್ವಪ್ರಯೋಜನ, ಸ್ವಾಹಿತ, ತನಗಾಗಿ, ತನ್ನ ಒಂದು ಹಿತಕ್ಕಾಗಿ ಬದುಕುವವರನ್ನು ನಾವು ಸ್ವಾಹಿತ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಅಸೂಯೆ ಅಂತಂದರೆ ಹೊಟ್ಟೆ ಕಿಚ್ಚು ಪಡುವುದನ್ನು ನಾವು ಅಂತ ಅಂತೀವಿ. ಉತ್ಕಟ ಅಧಿಕ ಪ್ರಬಲವಾದ ಅಂತ ಕರಿತೀವಿ. ತೆಪ್ಪಗೆ ಅಂತಂದರೆ ಸುಮ್ಮನೆ ಯಾರ ಜೊತೆ ಮಾತನಾಡದೆ ಕುಳಿತಿರುವವರನ್ನು ನಾವು ತೆಪ್ಪಗೆ ಅಂದರೆ ಸುಮ್ಮನೆ ಮಾತಿಲ್ಲದೆ ಇರುವವರನ್ನು ನಾವು ತೆಪ್ಪಗೆ ಅಂತ ಕರಿತೀವಿ. ದುರಾಸೆ ಅಂದರೆ ಅತ್ಯಾಸೆ ಪಡುವವರು ಅಂತ ನಾವು ಕರಿತೀವಿ. ನೆರೆಹೊರೆ ಅಂತಂದರೆ ಸುತ್ತಮುತ್ತಲು ವಾಸ ಮಾಡುವವರನ್ನು ನಾವು ಎಂತ ಕರಿತೀವಿ, ನೆರೆಹೊರೆ ಅಂತ ಕರಿತೀವಿ. ವಿಷಮಿಸು ಅಂತಂದರೆ ನಂಜಾಗು, ವಿಪೋಕಕ್ಕೆ ತಿರುಗುವುದು. ಸುಭಿಕ್ಷ ಮೀನ್ಸ್ ಒಳ್ಳೆಯ ಕಾಲ, ಸಮೃದ್ಧಿ, ಏಳಿಗೆ ಅನ್ನೋದನ್ನು ನಾವು ಸುಭಿಕ್ಷ ಎಂಬುದನ್ನು ಕರಿತೀವಿ. ಈ ಒಂದು ಪದಗಳ ಅರ್ಥ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರೇಚರ್ಸನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು.